ಆಮೇಲೆ ಒಂದೇ ಜಾಗ ಎರಡೆರಡು ಬುರುಡೆ ಅಂತ ಹೇಳ್ತಾ ಇದ್ರಲ್ಲ, ಒಂದನ್ನು ಈತ ತಂದು ಕೋರ್ಟಲ್ಲಿ ಕೊಟ್ಟಿದ್ದು, ಇನ್ನೊಂದನ್ನು ಹೂತು ಹಾಕಿದ್ದು ಅಂತ. ಈ ವಿಚಾರಣೆಗೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಠಾಣೆಯಲ್ಲಿ ಇವತ್ತು ಇಬ್ಬರ ವಿಚಾರಣೆ ಆಗುತ್ತೆ. ಇಬ್ಬರ ವಿಚಾರಣೆ. ಬೆಳ್ತಂಗಡಿ ಠಾಣೆಗೆ ಹಾಜರಾಗಲಿರ್ತಕ್ಕಂಥದ್ದು ಒಂದು ಯೂಟ್ಯೂಬರ್ ಸಮೀರ್, ಇನ್ನು ಬೆಳ್ತಂಗಡಿ ಠಾಣೆಯಲ್ಲೇ ಪ್ರತ್ಯೇಕವಾಗಿರ್ತಕ್ಕಂಥ SIT ಕಚೇರಿ, ಆ SIT ಕಚೇರಿಯಲ್ಲಿ ಬುರುಡೆ ಚೆನ್ನಯ್ಯನ ವಿಚಾರಣೆ. ಒಂದೇ ಜಾಗ, ಅಲ್ಲೇ SIT ಕಚೇರಿಯನ್ನು ಮಾಡ್ಕೊಂಡಿದ್ದಾರೆ. ಒಂದು ಕಡೆ ಸಮೀರನ ವಿಚಾರಣೆ ನಡೆಯುತ್ತೆ, ಮತ್ತೊಂದು ಕಡೆ ಚೆನ್ನಯ್ಯನ ವಿಚಾರಣೆ ನಡೆಯುತ್ತೆ. ಇಬ್ಬರಿಗೂ ಪರಿಚಯ ಇದೆ, ಇಬ್ಬರು ಒಬ್ರಿಗೊಬ್ರು ಮಾತಾಡಿದ್ದಾರೆ. ಬಟ್ ಇದು ಒಂದೇ ಜಾಗ, ಎರಡು ಕಡೆ ಬುರುಡೆ. ಆ ಪ್ರಕರಣ ಅಂದರೆ ಒಂದು ಎನ್ಕ್ವೈರಿ ಅಂದರೆ ಕೇವಲ ಒಂದೇ ವಿಚಾರ ಇಟ್ಕೊಂಡು ಮಾತಾಡಲ್ಲ ಅಥವಾ ಪ್ರಶ್ನೆಗಳನ್ನ ಕೇಳಲ್ಲ, ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ವಿಚಾರಗಳ ಬಗ್ಗೆ ಕೂಡ ಬಾಯಿ ಬಿಡಿಸ್ತಾರೆ. ಹಾಗಾಗಿ ಪೊಲೀಸ್ ಕಸ್ಟಡಿಯಲ್ಲಿರ್ತಕ್ಕಂಥ ಚೆನ್ನಯ್ಯನ ವಿಚಾರಣೆ ಮತ್ತು ಈಗ ವಿಚಾರಣೆಗೆ ಬರಬೇಕಿರ್ತಕ್ಕಂಥ ಸಮೀರ್, ಇಬ್ಬರದ್ದು ಒಂದೇ ಬಿಲ್ಡಿಂಗಲ್ಲಿ ನಡೆಯುತ್ತೆ. ವಿಚಾರಣೆ ಮಾಡ್ತಕ್ಕಂಥ ಅಧಿಕಾರಿಗಳು ಬೇರೆ ಬೇರೆ ಅಷ್ಟೇ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಒಂದೇ ಕಡೆ ಇಬ್ಬರ ವಿಚಾರಣೆ, ಸೊ ಅದಕ್ಕೆ ಯಾವ ರೀತಿ ಸಿದ್ಧತೆಗಳಾಗಿದೆ, ವಿಚಾರಣೆ ಮಾಡ್ತಕ್ಕಂಥ ಅಧಿಕಾರಿಗಳು ಯಾರ್ಯಾರು, ಮತ್ತು ಯಾವ ಯಾವ ಪ್ರಕರಣದ ವಿಚಾರಣೆ ಇವತ್ತು ಆಗಬಹುದು ಅಂತ? ಅರವಿಂದ್, ಪ್ರಮುಖವಾಗಿ ಸಮೀರ್ಗೆ ಇಲ್ಲಿನ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ನಡೆಸುವಂತ ವಿಚಾರಣೆ ಆಗಿರುತ್ತೆ. ಅದು ವಿಡಿಯೋಕ್ಕೆ ಸಂಬಂಧಪಟ್ಟಂತ ವಿಚಾರಣೆ. ಇನ್ನು ಚೆನ್ನೈನ ಸಂಬಂಧಪಟ್ಟಂಗೆ ಅವರು ಇದುವರೆಗೆ ಕೊಟ್ಟಂತ ಹೇಳಿಕೆಗಳು, ತೋರಿಸಿದಂತ ಜಾಗಗಳು, ಇವೆಲ್ಲವಕ್ಕೆ ಸಂಬಂಧಪಟ್ಟ ನಂತರದಲ್ಲಿ ಆತನನ್ನ ವಶಕ್ಕೆ ಪಡೆಯಲೇಬೇಕಾದ ಅನಿವಾರ್ಯತೆ SITಗೆ ಎದುರಾಗಿತ್ತು. ಹಾಗಾಗಿ ಆತನ ಈಗಾಗಲೇ SIT ತನ್ನ ವಶಕ್ಕೆ ಪಡೆದುಕೊಂಡಿದೆ. ಹಾಗಾಗಿ ಅವರ ವಿಚಾರಣೆ ಪ್ರತ್ಯೇಕವಾಗಿ ನಡೆಯುತ್ತೆ. ಆತನಿಗೂ ಕೂಡ ಇದೇ ಕಚೇರಿ ಅಂದ್ರೆ ಬೆಳ್ತಂಗಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲೇ SITಯ ಕಚೇರಿ ಇರೋದ್ರಿಂದ SIT ಕಚೇರಿಯಲ್ಲೇ ಚೆನ್ನೈನ ಕೂಡ ಉಳಿದಿರೋದ್ರಿಂದ ಆತನ 3ನೇ ದಿನದ ಪೊಲೀಸ್ ಕಸ್ಟಡಿಯಲ್ಲಿ 3ನೇ ದಿನ ಮತ್ತು ವಿಚಾರಣೆಯ ಲೆಕ್ಕಕ್ಕೆ ಹೇಳೋದಾದ್ರೆ ಇವತ್ತು 2ನೇ ದಿನದ ವಿಚಾರಣೆ ಅಂತ ಹೇಳಬಹುದು. ಯಾಕಂದ್ರೆ ನಿನ್ನೆ ಆತನ ವಿಚಾರಣೆಯನ್ನು ನಡೆಸದೆ ಆತನಿಗೆ ಸಂಪೂರ್ಣವಾಗಿ ವಿಶ್ರಾಂತಿಯನ್ನು ಕೊಡಲಾಗಿತ್ತು. ಹಾಗಾಗಿ ಒಂದೇ ಠಾಣೆ ವ್ಯಾಪ್ತಿಯಲ್ಲಿ ಒಂದೇ ಕಟ್ಟಡದಲ್ಲಿ ಬಟ್ ಎರಡು ಕಡೆ ಬೇರೆ ಬೇರೆ ಅಧಿಕಾರಿಗಳಿಂದ ವಿಚಾರಣೆ ನಡೆಯುತ್ತೆ. ಸಮೀರ್ನ ವಿಚಾರಣೆಯನ್ನ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ನಡೆಸಿದ್ರೆ SIT ಅಧಿಕಾರಿಗಳಿಂದ ಚೆನ್ನನ ವಿಚಾರಣೆಯನ್ನು ನಡೆಸಲಾಗುತ್ತೆ. ಆದರೆ ಇಬ್ಬರು ಕೂಡ ಕೊಡುವಂತ ಮಾಹಿತಿ ಸಾಕಷ್ಟು ಮಹತ್ವದ್ದಾಗಿರುತ್ತೆ. ಇವತ್ತು ಪರಸ್ಪರ ಪರಿಚಯ, ಭೇಟಿಯ ಮಹತ್ವದ ವಿಚಾರಗಳು ಸೇರಿದಂತೆ ಮತ್ತು ಹೇಗೆ ಸಂಬಂಧಪಟ್ಟಂತೆ ಸಮೀರ್ ಕೊಡಬಹುದಾದಂತಹ ಡಿಜಿಟಲ್ ಎವಿಡೆನ್ಸ್ಗಳು ಸೇರಿದಂತೆ, ಜೊತೆಗೆ ಚೆನ್ನೈನ ಹೆಚ್ಚುವರಿಯಾದ ಹೆಸರುಗಳು ಯಾವ್ದಾದ್ರು ಹೇಳೋದಿದ್ರೆ ಅಥವಾ ಇದುವರೆಗಿನ ವಿಚಾರಣೆಯನ್ನು ಹೊರತುಪಡಿಸಿ ಹೊಸದಾಗಿ ಏನಾದರೂ ಹೇಳಿದ್ರೆ ಆ ವಿಚಾರಗಳು ಕೂಡ ಇವತ್ತು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಸುಕೇಶ್ ತಮ್ಮ ಎಲ್ಲ ಮಾಹಿತಿಗಾಗಿ. ವಿಚಾರಣೆ ಯಾವುದಾದ್ರೂ ಜಾಗದಲ್ಲಾಗಲಿ ಸತ್ಯ ಹೊರಗೆ ಬರಬೇಕು, ಇಷ್ಟೇ. ಅದೇನೇನು ಷಡ್ಯಂತರ, ಪಿತೂರಿ, ಆ ಕಾನ್ಸ್ಪಿರಸಿ ಹಿಂದಿರ್ತಕ್ಕಂಥ ವ್ಯಕ್ತಿಗಳು, ಇವರ ಉದ್ದೇಶ, ಇವರಿಗೆ ಬಂದ ದುಡ್ಡು, ಇದ್ರ ಬಗ್ಗೆ ಸತ್ಯವನ್ನು ಬಾಯ್ಬಿಡಿಸಬೇಕು. ಮತ್ತು ಆ ಸೂತ್ರಧಾರಿಗಳು ಅಂಧರಾಗಬೇಕು.